ಸರ್ ಚೆನ್ನಾಗಿದೆ ಮೂವಿ ಸರ್. ಸ್ಟೋರಿ ಎಲ್ಲ ಪಿಕ್ಚರು ಎಲ್ಲರಿಗಿಂತ ಚೆನ್ನಾಗಿದೆ ಸರ್. ಕನ್ನಡ ಪಿಕ್ಚರ್ ಗಿಲ್ಲಿ ಆಕ್ಟರ್ ಚೆನ್ನಾಗಿದೆ. ಮತ್ತೆ ಆಮೇಲೆ ಭೀಮಾ ಪಿಕ್ಚರ್ ವಿಲನ್ ಇದಾರಲ್ಲ ಡ್ರ್ಯಾಗನ್ ಅವ್ರದ್ದು ಚೆನ್ನಾಗಿದೆ. ಆಲ್ಮೋಸ್ಟ್ ಚೆನ್ನಾಗಿದೆ ಎಲ್ಲ. ನೋಡ್ಬೋದು ಎಲ್ರು. ಪಿಕ್ಚರ್ ಚೆನ್ನಾಗಿತ್ತು. ಒಂದೊಂದು ಸನ್ನಿವೇಶನು ಸಹ ಪ್ರೇಕ್ಷಕರನ್ನ ಸೆರೆ ಹಿಡಿದಿಡುತ್ತೆ. ಅಂದರೆ ಎಲ್ಲೂ ಬೋರ್ ಆಗಲ್ಲ. ಕಾಮಿಡಿ ಕೊರತೆ ಇಲ್ಲ, ಮತ್ತು ಕ್ಯೂರಿಯಸಿ ಕೊರತೆ ಇಲ್ಲ. ಇನ್ನು 2-3 ಸರಿ ನೋಡ್ಬೋದು. ಮತ್ತೆ ಕುಟುಂಬ ಸಮೇತರಾಗಿ ಬಂದು ನೋಡಬೇಕು. ಎಲ್ಲ ಕಲಾವಿದರನ್ನು ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೀನಿ. ನೋಡ್ಬೋದು, ಇಲ್ಲಿಗೋಸ್ಕರ ಬಂದಿದ್ದು. ನೋಡ್ತಾ ಇದ್ದೀವಿ, ಚೆನ್ನಾಗಿದೆ. ಸೂಪರ್ ಆಗಿದೆ. ಕಂಟಿನ್ಯೂಸ್ ಫುಲ್ ಕಾಮಿಡಿ A to Z. ನಕ್ಕಿ 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 ಹೊಟ್ಟೆ ನೋವು ಬರುತ್ತೆ. ಕ್ಲೈಮ್ಯಾಕ್ಸ್ ಅಂತೂ ಸೂಪರ್. ಸೆಕೆಂಡ್ ಹಾಫ್ ಮಾತ್ರ ನಿಮ್ಮನ್ನ ಅಳ್ಳಾಡಕ್ ಬಿಡಲ್ಲ, ಆ ತರ ಇದೆ. ಪಾನಿಪುರಿ ಹುಟ್ಟಿದ ಕತೆ ಬೇಕು ಅಂದ್ರೆ ಬಂದ್ ನೋಡಿ. ಡ್ರ್ಯಾಗನ್ ಮಂಜು ಅವರು ಲೇಟ್ ಆಗಿ ಬಂದ್ರು ಸಖತ್ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಗೌರವ್ ಆಗಿರ್ಲಿ, ಗಿಲ್ಲಿ ಆಗಿರ್ಲಿ, ನಮ್ಮ ಹೀರೋಯಿನ್ ಆಗಿರ್ಲಿ, ಸೂಪರ್. ಬನ್ನಿ ಒಂದ್ಸಲಿ ವಾಚ್ ಮಾಡಿ. ಕನ್ನಡ ಸಿನಿಮಾನ ಥಿಯೇಟರ್ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡ್ಬೇಕಾದಂತ ಫಿಲಮು. ಎಲ್ಲಾದ್ರೂ ಒಂದ್ ಸ್ವಲ್ಪ ಟೆನ್ಷನ್ ನಾವು ಮೂವ್ ಮಾಡ್ಕೊಬೇಕು ಅಂದ್ರೆ ಈ ಪಿಕ್ಚರಿಗೆ ಬಂದು ನೋಡ್ರಿ, ಬಹಳ ರಿಲೀಫ್ ಆಗಿರುತ್ತೆ. ಎಂತ ಟೆನ್ಷನ್ ಇದ್ರು ಅದು ಫ್ರೀ ಆಗಿರುತ್ತೆ. ದಯಮಾಡಿ ಎಲ್ಲರೂ ಬಂದು ಈ ಫಿಲಮ್ ನೋಡಿ ಅರ್ಶಿಂತ ನಾನು ನಿಮ್ಮಲ್ಲಿ ಎಲ್ಲರೂ ಕೇಳ್ಕೊಂತ ಇದ್ದೀನಿ. ಫಿಲಮ್ ತುಂಬಾ ಚೆನ್ನಾಗಿತ್ತು. ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂಡ್ ಮಸ್ಟ್ ವಾಚ್ ಮೂವಿ. 1 ನಿಮಿಷನೂ ಬೋರಿಂಗ್ ಅನ್ಸಲ್ಲ. ಇಟ್ಸ್ ರಿಯಲಿ ಗುಡ್ ಮೂವಿ. ವಾಚಬಲ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಾದು ಆಕ್ಟಿಂಗ್, ಎಲ್ಲ ಕ್ಯಾರೆಕ್ಟರ್ ಚೆನ್ನಾಗಿದೆ. ಸೊ ಅವ್ರದ್ದು ಇವ್ರದ್ದು ಅಂತೆಲ್ಲ ಎಲ್ಲದೂ ಚೆನ್ನಾಗಿ ಮಾಡಿದ್ದಾರೆ. ಮಸ್ಟ್ ವಾಚಬಲ್ ಮೂವಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ, ಮಸ್ಟ್ ಇದೆ. ಥ್ಯಾಂಕ್ ಯು. ಸೆಕೆಂಡ್ ಹಾಫ್ ಅಲ್ಲಿ ಡ್ರ್ಯಾಗನ್ ಮಂಜು ಅವ್ರು ಬಂದ್ಮೇಲೆ ಅಂತೂ ಅದ್ರ ಕಾಮಿಡಿನೇ ಬೇರೆ ಲೆವೆಲ್. ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರ್ಗು ನಾನ್ ಸ್ಟಾಪ್ ಕಾಮಿಡಿ. ಎಲ್ಲೂ ಸ್ವಲ್ಪನೂ ಬೇಜಾರಾಗಲ್ಲ. ಫಿಲ್ಮ್ ಸೂಪರ್ ಆಗಿದೆ. ಎಲ್ಲ ಥಿಯೇಟರ್ ಬಂದು ನಿಮ್ಮ ಹತ್ರ ಇರೋ ಥಿಯೇಟರ್ ಅಲ್ಲಿ ಬಂದು ಸಿನಿಮಾ ನೋಡಿ. ತುಂಬಾ ಸೂಪರ್ ಆಗಿದೆ ಫಿಲಿಮ್. ಕ್ಲೈಮ್ಯಾಕ್ಸ್ ಅಂತೂ ಬಿದ್ದು ನಗ್ಬೇಕು, ಆ ತರ ಕಾಮಿಡಿ. ಡ್ರ್ಯಾಗನ್ ಮಂಜು ಅವ್ರು ಬಂದ್ಮೇಲೆ ಎಲ್ಲ ಕಾಮಿಡಿಯನ್ಸ್ ಆಗ್ಲಿ, ಎಲ್ಲರೂ ಅಲ್ಲಿ ಗಿಲ್ಲಿ ಅವರ ಗೌರವ್ ಶೆಟ್ಟಿ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸಿನಿಮಾ. ಎಲ್ಲ ಥಿಯೇಟರ್ ಬಂದು ಬನ್ನಿ ಫಿಲಮ್ ನೋಡಿ ಅಂತ ನಾನು ಕೇಳ್ಕೊಂತೀನಿ. ತುಂಬಾ ಚೆನ್ನಾಗಿದೆ ಅವ್ರು ಕೆಲವರು ಹೇಳ್ತಾ ಇದ್ರು ಏನು ಬರೀ ಸೈಡ್ ರೋಲ್ ಅದು ಇದು ಅಂತ. ಮೇನ್ ರೋಲ್ ಅಲ್ಲೇ ಇದ್ದಾರೆ. ಸ್ಟಾರ್ಟಿಂಗ್ ಇಂದ ಎಂಡಿವರೆಗೂ ಗೌರವ್ ಶೆಟ್ಟಿ ಅವ್ರ ಏನ್ ಅವ್ರ ಪಾತ್ರ ಇದೆ ಅದ್ರ ಜೊತೆಲೆ ತೂಗಿಸ್ಕೊಂಡು ಹೋಗಿದ್ದಾರೆ. ಚೆನ್ನಾಗಿದೆ. ಇಬ್ಬರು ಆಕ್ಟಿಂಗ್ ಚೆನ್ನಾಗಿದೆ. ಸರ್, ನಾವು ಮೊದಲಿಂದನೂ ಗಿಲ್ಲಿಗೆ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದೀವಿ. ಬಿಗ್ ಬಾಸ್ ಟೈಮ್ ಇಂದನೂ ನಾವು ಮಳವಳ್ಳಿಯವರನ್ನೇ. ಮಳವಳ್ಳಿಯಿಂದ ಇವತ್ತು ಇಲ್ಲಿಗೆ ಬಂದಿರೋದು ಸಿನಿಮಾ ನೋಡೋಕ್ಕೆ. ನಾವು ರಾಮನಗರದವರು, ಮಳವಳ್ಳಿಯವರು, ಅಕ್ಕಪಕ್ಕ ಎಲ್ಲ ಮದ್ದೂರೆಲ್ಲ ಅಕ್ಕಪಕ್ಕದವರೇನೆ. ಮೂವಿ ತುಂಬಾ ಚೆನ್ನಾಗಿದೆ. ಕಾಸು ಕೊಟ್ಟಿದ್ದಕ್ಕೆ ಮೋಸ ಇಲ್ಲ ಅನ್ಸಂಗಿದೆ ಸರ್. ಫಸ್ಟ್ ಹಾಫ್ಗಿಂತ ನನಗೆ ಸೆಕೆಂಡ್ ಹಾಫ್ ವೈಯಕ್ತಿಕವಾಗಿ ಇಷ್ಟ ಆಯ್ತು. ಸಾಧು ಕೋಕಿಲ್ ಅವರ ಕಾಮಿಡಿ ಇರ್ಬೋದು, ಡ್ರ್ಯಾಗನ್ ಮಂಜು ಅವ್ರದ್ದು ಇರ್ಬೋದು. ಕ್ಲೈಮ್ಯಾಕ್ಸ್ ಕಾಮಿಡಿ ಅಂತೂ ಅಲ್ಟಿಮೇಟ್. ಯಾವುದೇ ಕಾರಣಕ್ಕೂ ಕೊಟ್ಟಿರೋ ಕಾಸು ಮೋಸ ಆಗಲ್ಲ. ಎಲ್ಲ ಜನ ಥಿಯೇಟರ್ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಗೌರವ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸರ್. ಸಿನಿಮಾ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಏನು ಎಲ್ಲಾರು ಥಿಯೇಟರ್ ಮುಂದೆ ಯಾಕೆ ನೋಡ್ಬೇಕಂತ, ಗಿಲ್ಲಿದು ಲವ್ ಸ್ಟೋರಿ ಇದೆಯಲ್ಲ, ಒಂದಲ್ಲ ಮೂರ್ ಲವ್ ಸ್ಟೋರಿ ಇದೆ. ಅದ್ ನೋಡ್ಬೇಕು ಅಂದ್ರೆ ನಿಜವಾಗ್ಲೂ ಥಿಯೇಟರ್ ಬಂದು ನೋಡಿದ್ರೆ ಆ ಫೀಲ್ ಗೊತ್ತಾಗತ್ತೆ ನಿಮ್ಗೆ. ನಿಜವಾಗ್ಲೂ ಗಿಲ್ಲಿ ಸೈಡ್ ರೋಲ್ ಅಲ್ಲಿ ಇಲ್ಲ, ಫಿಲಂ ಪೂರ್ತಿ ಗಿಲ್ಲಿ ಇರಿದ್ರೆ. ಮತ್ತೆ ಡ್ರ್ಯಾಗನ್ ಮಂಜು ಅವ್ರದ್ದು ನೆಕ್ಸ್ಟ್ ಲೆವೆಲ್ ಒಂದು ಪಾರ್ಟಿಸಿಪೇಷನ್ ಇದೆ ಫಿಲಮ್ ಅಲ್ಲಿ. ಒಂದು ವಿಲನ್ ಆಗಿ ನೋಡ್ತಾ ಇದ್ರೆ ಇದ್ರಲ್ಲಿ ಬಂದು ನೋಡಿದ್ರೆ ನಿಜವಾಗ್ಲೂ ಡ್ರ್ಯಾಗನ್ ಮಂಜು ಅವ್ರು ಈ ತರ ಮಾಡಿದಾರ ಅಂತ ಅನ್ಸುತ್ತೆ. ನಿಜವಾಗ್ಲೂ ಫಿಲಂ ಅಲ್ಟಿಮೇಟ್ ಆಗಿದೆ. ಏನ್ ಮಾಡಿದ್ರೆ ನಿಜ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದೆ. ಬಿದ್ದು ನಗ್ತೀರಾ, ಅದಂತೂ ಕನ್ಫರ್ಮ್ ಇದೆ ಸರ್. ಒಳ್ಳೆ ಮೆಸೇಜ್ ಇದೆ ಲಾಸ್ಟ್ ಅಲ್ಲೂ ಕೂಡ. ಬರೀ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಮೂವಿ ನೋಡಿ. ದಯವಿಟ್ಟು OTT ಬರುತ್ತೆ, ಅಲ್ಲಿ ಬರುತ್ತೆ, ಕಾಯ್ಬೇಡಿ. ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ. ಕನ್ನಡ ಸಿನಿಮಾಗಳ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಂತೀವಿ ಸರ್, ಅಷ್ಟೇ. ನಾನು ಇನ್ನೊಂದ್ಸಲಿ ಈಗ ಮತ್ತೆ ನೋಡ್ಬೇಕು ಅಂತ ಅನ್ಕೊಂಡಿದೀನಿ. ಈಗ ಮತ್ತೆ ತಿರ್ಗಾ ಒಂದು ಕಾಲ ಹೋಗ್ತೀನಿ. ಚೆನ್ನಾಗಿದೆ ಮೂವಿ, ಸೂಪರ್ ಆಗಿದೆ. ಬಂದ್ ಮತ್ತೆ ನೋಡಿ, ಥಿಯೇಟರ್ ನೋಡಿ ಬಂದು ಜನಗಳು ಎಲ್ಲಾರು. ಅದೇ ಖುಷಿ. ಥ್ಯಾಂಕ್ ಯು. ಮೂವಿ ಅಂತೂ ಸೂಪರ್ ಆಗಿ ಬಂದಿದೆ. ಸೊ ಅದರಲ್ಲೂ ಗೌತಮ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ನಮ್ ಗಿಲ್ಲಿ ಅಣ್ಣ ಬಗ್ಗೆ ಮಾತಾಡಂಗೆ ಇಲ್ಲ. ಸೊ ಕೆಲವರು ಹೇಳ್ತಾ ಇದ್ರು ಸೊ ಮೂವಿ ಪೂರ್ತಿ ಇಲ್ಲ, ಸೈಡ್ ಆಕ್ಟ್ ರೋಲ್ ಮಾಡಿದಾರೆ ಅಂತ ಹೇಳಿ. ಇಲ್ಲ, ಗೌತಮ್ ಅವ್ರ ಜೊತೆಲೆ ಫುಲ್ ಮೂವಿ ಸ್ಕ್ರೀನ್ ಎಲ್ಲ ಹಂಚ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಸೊ ಎಲ್ಲರೂ ಥಿಯೇಟರ್ ಬಂದು ಸಪೋರ್ಟ್ ಮಾಡಿ. ಹಾಗೆ ನಮ್ ಗಿಲ್ಲಿ ಫ್ಯಾನ್ಸ್ ಯಾರೆಲ್ಲ ಇದಾರ ಬಂದು ಮೂವಿನ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಸೊ ಫ್ಯಾಮಿಲಿ ಜೊತೆ ನಿಮ್ ಫ್ರೆಂಡ್ ಜೊತೆ ಬಂದು ಸೊ ಮೂವಿನ ನೋಡಿ. ಥ್ಯಾಂಕ್ ಯು. ಮೂವಿ ಬಂದು ಸೂಪರ್ ಹೈಪ್ ಮಾಡುತ್ತೆ ಅಂತ ನನ್ಗೆ ಅನ್ಸಿದೆ. ಯಾಕಂದ್ರೆ ಮೂವಿನ ನಾನು 1 ಮಿನಿಟು ವೇಸ್ಟ್ ಅಂತ ಅನ್ಸಲಿಲ್ಲ. ಫುಲ್ ಎಂಜಾಯ್ಮೆಂಟ್ ಇತ್ತು. ಅಂಡ್ ಮೂವಿನ ನೀವು ಥಿಯೇಟರ್ಗೆ ಬಂದ್ರೆ ಆ ಮಜಾ ಸಿಗುತ್ತೆ. ನೀವು ಲೈಕ್ ಮೊಬೈಲಲ್ಲಿ ನೋಡೋದು, OTT ನೋಡಿದಾಗ ಆ ಮಜಾ ಅಂತೂ ಸಿಗಲ್ಲ. ಸೊ ನಮ್ ಗಿಲ್ಲಿ ಅವರಂತೂ ಮೇನ್ ರೋಲಲ್ಲಿ ಮಾಡಿದ್ದಾರೆ. ಬಂದು ನೋಡಿ, ಫುಲ್ ಎಂಜಾಯ್ಮೆಂಟ್, ಪೈಸಾ ವಸೂಲ್ ಮೂವಿ ಅಂತ ಹೇಳ್ಬೋದು. ಮೂವಿ ತುಂಬಾ ಚೆನ್ನಾಗಿದೆ. ಎಂಟರ್ ಮೂವಿ ಕಾಮಿಡಿ ಇದೆ. ಮತ್ತೆ ಈ ಮೂವಿನಲ್ಲಿ ನನ್ನ ಮಗ ವಿನಾಯಕ್ ಅಂತ ಇವರು ಆಕ್ಟ್ ಮಾಡಿದ್ದಾರೆ. ಸೊ ವಿಜಯಾನಂದ್ ಡೈರೆಕ್ಟರ್ಗೆ ನಾನು ತುಂಬಾ ವಿಶ್ ಮಾಡ್ತೀನಿ. ಮೂವಿ ಸಕ್ಸಸ್ ಆಗಲಿ. ಅವ್ರು ನನ್ನ ಫ್ರೆಂಡ್ ಅಂತ ವಿಶ್ ಮಾಡ್ತಾ ಇಲ್ಲ. ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸೂಪರ್ ಆಗಿದೆ ಅಂತ. ಇಟ್ಸ್ ವೆರಿ ಕಾಮಿಡಿ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ದಯವಿಟ್ಟು ಎಲ್ಲರೂ ಮೂವಿನ ನೋಡಿ. ಥ್ಯಾಂಕ್ ಯು. ಇಲ್ಲಿ ಗೌರವ್ದು ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಆಮೇಲೆ ಬ್ಯಾಕ್ ಗ್ರೌಂಡ್ ಲೊಕೇಶನ್ಸ್ ಎಲ್ಲ ಬೇರೆ ಡಿಫ್ರೆಂಟ್ ಲೊಕೇಶನ್ ಅಲ್ಲಿ ತೆಗ್ದಿದ್ದಾರೆ. ಅದು ತುಂಬಾ ಚೆನ್ನಾಗಿದೆ ಲೊಕೇಶನ್ಸ್. ಆಮೇಲೆ ಎಲ್ಲ ಕಾಮಿಡಿ ಆಕ್ಟರ್ಸ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಸೂಪರ್ ಹಿಟ್ ಸಿನಿಮಾ.
ಸೂಪರ್ ಹಿಟ್. ಟೈಟ್ಲಲ್ಲಿ ಹೇಳಿದಾಗೆ ಸಿನಿಮಾ ಎಷ್ಟು ಸರಿ ನೋಡಿದ್ರು ಬೇಜಾರಾಗೋದಿಲ್ಲ. ಡೈರೆಕ್ಟ್ರು ಕೂಡ ಬಹಳ ಅದ್ಭುತವಾಗಿ ಚಿತ್ರನ ನಿರ್ದೇಶನ ಮಾಡಿದ್ದಾರೆ. ಕಾಮಿಡಿ ಆಗಲಿ, ಮ್ಯೂಸಿಕ್ ಆಗಲಿ ಮತ್ತು ಲೊಕೇಶನ್ ಆಗಲಿ, ಆರ್ಟಿಸ್ಟ್ಗಳಂತೂ ಬಹಳ ಅದ್ಭುತ ಕಲಾವಿದರನ್ನ ಹಾಕಿದ್ದಾರೆ. ಮತ್ತೆ ಡ್ರ್ಯಾಗನ್ ಮಂಜು ಅವರ ಅದ್ಭುತವಾದ ಕ್ಲೈಮ್ಯಾಕ್ಸ್ ಅದು ಪ್ರತಿಯೊಬ್ಬರು ನೋಡೋಕೆ ಮರೆಯದಲ್ಲೇ ಸಾಧ್ಯನೇ ಇಲ್ಲ. ಆಮೇಲೆ ಹೀರೋ ಆಗಲಿ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಇನ್ನ ಈ ನಮ್ಮ ಬಿಗ್ ಬಾಸ್ ಖ್ಯಾತಿಯ ಗಿಲ್ಲಿ ನಟ ಅದ್ಭುತವಾದ ನಟನೆ ಮಾಡಿದ್ದಾರೆ. ಹೇಗೆ ಕರ್ನಾಟಕ ಜನತೆ ಅವನು ಓಟ್ ಹಾಕಿ ಕೋಟ್ಯಾಂತರ ಜನ ಓಟ್ ಹಾಕಿ ಸಿನಿಮಾ ಬಿಗ್ ಬಾಸ್ ಅಲ್ಲಿ ಗೆಲ್ಲಿಸಿದ್ರು, ಅದೇ ರೀತಿ ಸಿನಿಮಾ ಗೆಲ್ಲಿಸಿದ್ರೆ ಈ ಸಿನಿಮಾ ಸೂಪರ್ ಡೂಪರ್. ಅದೇ ರೀತಿ ಈಗ ಅಸಲಿ ಗಿಲ್ಲಿ ನಟನ ಅಸಲಿ ಆಟ ಈಗ ಶುರು. ತುಂಬಾ ಚೆನ್ನಾಗಿದೆ ಸಿನಿಮಾ, ಸೂಪರ್ ಡೂಪರ್. ಮೂವಿ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಕಿಡ್ಸ್ ಕೂಡ ಏನೋ ಅಪ್ಪ ಅಮ್ಮನ ಜೊತೆ ಕುತ್ಕೊಂಡು ನೋಡುವಂತ ಮೂವಿ. ನನ್ನ ಮಗ ಅಂತೂ ಎಷ್ಟು ನಗ್ತಿದ್ದ ಅಂದ್ರೆ ಐ ಕಾಂಟ್ ಬಿಲೀವ್ ಅವ್ನು ಈ ಮೂವಿನೂ ಎಂಜಾಯ್ ಮಾಡ್ತಾನೆ ಅಂತ. ಲೈಕ್ ಫ್ಯಾಮಿಲಿ ಓರಿಯೆಂಟೆಡ್ ವಿತ್ ಕಾಮಿಡಿ, ಎನಾರ್ಮಸ್ ಹ್ಯೂಮರ್, ತುಂಬಾ ಚೆನ್ನಾಗಿ ನಗ್ಬೋದು. ನಾವು ದುಡ್ಡು ಕೊಟ್ಟಿದ್ದಕ್ಕೂ ಏನು ಮೋಸ ಇಲ್ಲ. ಬಂದು ಎಲ್ಲರೂ ನೋಡಿ. ದೆನ್ ಪ್ಲೀಸ್ ಸಪೋರ್ಟ್ ಅಪ್ಕಮಿಂಗ್ ಆಕ್ಟರ್ಸ್. ಗಿಲ್ಲಿ ಅವ್ರ ಆಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಆಮೇಲೆ ಗೌರವ್ ಶೆಟ್ಟಿ ಅವ್ರದ್ದು ಅಷ್ಟೇ, ದೆನ್ ಶ್ವೇತಾ ಮ್ಯಾಮ್ದು ಅಷ್ಟೇ. ಇವ್ರ 3 ಕಾಂಬೋನು ಕೂಡ ಟ್ರಿಯೋ ಕಾಂಬೋ, ಇಟ್ಸ್ ಅಮೇಝಿಂಗ್. ತುಂಬಾ ಚೆನ್ನಾಗಿದೆ ಮೂವಿ, ಸೂಪರ್ ಹಿಟ್. ಗಿಲ್ಲಿ ಆಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ಬಟ್ ಅಲ್ಟಿಮೇಟ್ ಡ್ರಾಗನ್ ಮಂಜು ಸರ್ದು ನೆಕ್ಸ್ಟ್ ಲೆವೆಲ್. ಫಿಲಿಮ್ ಅಂತೂ ಮಸ್ತಾಗಿದೆ. ನಾವು ಫ್ಯಾಮಿಲಿ ಬಂದಿದೀವಿ, ದಯವಿಟ್ಟು ನೀವು ಅಷ್ಟೇ ಥಿಯೇಟ್ರಿಗೆ ಬಂದು ಫ್ಯಾಮಿಲಿ ಸಮೇತ ಫಿಲಿಮ್ ನೋಡಿ. ಇಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ. ತುಂಬಾ ಮನೆ ಕಟ್ಟಬೇಕು ಜಲ್ಲಿ ಸೂಪರ್ ಆಗಿ ಮಾಡೋರು ನಮ್ ಗಿಲ್ಲಿ. ತುಂಬಾ ಚೆನ್ನಾಗಿದೆ. ಗಿಲ್ಲಿ ಅವ್ರಿಗೋಸ್ಕರ ಅಂತಾನೆ ಬಂದ್ವಿ, ಗಿಲ್ಲಿ ಅವ್ರನ್ನ ನೋಡಕ್ಕೆ ಅಂತಾನೆ ಬಂದ್ವಿ. ತುಂಬಾ ಚೆನ್ನಾಗಿದೆ, ಕಾಮಿಡಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಎಲ್ಲೂ ಬೇಜಾರಾಗೋದಿಲ್ಲ. ತುಂಬಾ ಚೆನ್ನಾಗಿದೆ. ಇದಾರೆ ಫಸ್ಟ್ ಶೋ ನೋಡ್ಲಿಕ್ಕೆ ಅಂತ ಹೇಳಿ ಅಲ್ಲಿಂದ ಬಂದಿದ್ದೀವಿ. ಆದ್ರೆ ಸೂಪರ್ ಆಗಿತ್ತು ಫಿಲಮ್ ಮಾತ್ರ. ಎಲ್ಲ ಕುತ್ಕೊಂಡು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಬಿಂದಾಸ್ ಆಗಿ ಕುತ್ಕೊಂಡು ನೋಡ್ಬೋದು. ದಯವಿಟ್ಟು ಶೋಗಳಿಗೆ ಬನ್ನಿ. ನಮ್ಮ ಕನ್ನಡ ಸಿನಿಮಾಗಳನ್ನ ನಿಜವಾಗ್ಲೂ ಮುಂದೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂತೀನಿ. ಗಿಲ್ಲಿ ನಟ ಅಂತೂ ಆಲ್ ಓವರ್ ಇದ್ದಾರೆ. ದಯವಿಟ್ಟು ಈ ಸಿನಿಮಾಗಳನ್ನ ನೋಡೋದಕ್ಕೆ ಥಿಯೇಟರ್ಗಳಿಗೆ ಬನ್ನಿ ಅಂತ ಕೇಳ್ಕೊತೀವಿ. ವಿಜಯಾನಂದ್ ಅವರು ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ನಿರ್ದೇಶಕರು. ತುಂಬಾ ಅದ್ಭುತವಾಗಿ ಈ ಒಂದು ಸಿನಿಮಾನ ತಗೊಂಡ್ಬಂದಿದ್ದಾರೆ. ಸಾಕಷ್ಟು ದಿನಗಳ ನಂತರ ಒಂದು ಕಾಮಿಡಿ ಜೊತೆನಲ್ಲಿ ಥ್ರಿಲ್ಲರ್, ಸಸ್ಪೆನ್ಸ್ ಎಲ್ಲ ಇರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ವೆರಿ ಹ್ಯಾಪಿ. ಈ ಒಂದು ಮೂವಿಯ ಹೆಸರು ಸೂಪರ್ ಹಿಟ್ ರನ್ನಿಂಗ್ ಸಕ್ಸಸ್ಫುಲಿ ಹಾಗೆ ಇದೆ. ಸೂಪರ್ ಹಿಟ್ ಕೂಡ ರನ್ನಿಂಗ್ ಸಕ್ಸಸ್ಫುಲಿ ಕೂಡ ಇವತ್ತಿಂದ. ಅಂಡ್ ಆಲ್ ದ ವೆರಿ ಬೆಸ್ಟ್. ಕನ್ನಡ ಸಿನಿಮಾನ ನಾವೆಲ್ಲರೂ ಸೇರ್ಕೊಂಡು ಬೆಳೆಸಬೇಕಾಗಿರುವಂಥದ್ದು. ಅಂಡ್ ಇದು ಒಂದು ಅದ್ಭುತವಾಗಿರುವಂಥ ಒಂದು ಮೈಲಿಗಲ್ಲು ಅಂತ ಹೇಳ್ಬೋದು. ಥ್ಯಾಂಕ್ ಯು ವೆರಿ ವೆರಿ ಮಚ್. ಎಲ್ಲರೂ ಗಿಲ್ಲಿ ನಟ ಆಗಿರ್ಬೋದು, ನಮ್ಮ ಡ್ರ್ಯಾಗನ್ ಮಂಜು ಆಗಿರ್ಬೋದು, ಶ್ವೇತಾ ಅವರಾಗಿರ್ಬೋದು, ಗೌರವ್ ಶೆಟ್ಟಿ, ಪ್ರತಿಯೊಬ್ರು, ನಮ್ಮ ಸಾಧು ಕೋಕಿಲ ಅವರಾಗಿರ್ಬೋದು, ತುಂಬಾ ಅದ್ಭುತವಾಗಿ ಬಂದಿದೆ ಎಲ್ಲರ ನಟನೆ. ಅಂಡ್ ರೊಮ್ಯಾಂಟಿಕ್ ಸಾಂಗ್ ಆಗಿರ್ಬೋದು. ಇಟ್ಸ್ ಅನ್ ಅಮೇಝಿಂಗ್ ಪವರ್ ಪ್ಯಾಕ್ಡ್ ಹೌಸ್ಫುಲ್ ಮೂವಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ವೆರಿ ಮಚ್. ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಫಿಲಮ್ ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಫುಲ್ ಸಖತ್ತಾಗಿದೆ, ಫುಲ್ ಕಾಮಿಡಿ ಆಗಿದೆ. ಎಲ್ಲರೂ ಬಂದು ಫಿಲಮ್ ನೋಡಿ. ಗಿಲ್ಲಿ ಗೌರವ್ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಇಬ್ರು ಸಹ ಫುಲ್ ಫಸ್ಟ್ ಇಂದ ಲಾಸ್ಟ್ ವರ್ಗು ನಗ್ತಾನೆ ಇರ್ತೀವಿ ಅಷ್ಟೇ. ಥ್ಯಾಂಕ್ ಯು. ಫಿಲಮ್ ತುಂಬಾ ಚೆನ್ನಾಗಿ ಬಂದಿದೆ. ಸ್ಟಾರ್ಟ್ ಟು ಫಿನಿಶ್ ಅಂತ ಹೇಳ್ಬೋದು. ಕಾಮಿಡಿ ಎಲ್ಲೂ ಬೋರಿಂಗ್ ಆಗಲ್ಲ. ಸ್ಟಾರ್ಟಿಂಗ್ ಇಂದ ಎಂಡ್ ಆಗೋವರೆಗೂ 2 hours ಹೇಗೆ ಹೋಗ್ತಿದೆ ಅಂತಾನೆ ಗೊತ್ತಲ್ಲ. ಅದು ಗಿಲ್ಲಿ ಅವರು ಎಲ್ಲ ಕಡೆ ಹೇಳ್ತಾ ಇರ್ತಾರೆ, ಒಂದ್ ಸಿನಿಮಾದಲ್ಲಿ 1 ಸೀನ್ 2 ಸೀನ್ ಇಟ್ಕೊಂಡು ಫಿಲಮ್ ಮಾಡ್ತಾವ್ರೆ, ಇದ್ರಲ್ಲಿ ಯಾರು ಬರ್ತಾ ಇಲ್ಲ, ಸುಮ್ನೆ ಪ್ರಮೋಟ್ ಮಾಡ್ತಾರೆ. ಈ ಸಿನಿಮಾ ಬಂದು ನೋಡಿ, ಸ್ಟಾರ್ಟ್ ಟು ಫಿನಿಶ್ ಎಂಡಿಂಗ್ ವರ್ಗೂ ಬರ್ತಾರೆ. ಥ್ಯಾಂಕ್ ಯು. ಫಿಲಿಂ ತುಂಬಾ ಚೆನ್ನಾಗಿದೆ. ಎಲ್ರು ಹೇಳ್ದಂಗೆ ಸೂಪರ್ ಹಿಟ್ ಆಗೋದಂತೂ ಪಕ್ಕ. ಇದ್ರಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ. ಏನ್ ವಿಷಯ ಅಂದ್ರೆ ಗಿಲ್ಲಿ ಅವ್ರ ಸರ್ ಜೊತೆ ಆಕ್ಟ್ ಮಾಡಿದ್ದೀನಿ. ಅದು ನನಗೆ ತುಂಬಾ ಖುಷಿ ಆಯ್ತು. ಈ ಚಾನ್ಸ್ ಕೊಟ್ಟಿದ್ದು ವಿಜಯಾನಂದ್ ಸರ್, ತುಂಬಾ ಖುಷಿ ಆಯ್ತು. ಎಲ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಕನ್ನಡ ಫಿಲಿಮು, ಪ್ಲೀಸ್ ಎಲ್ರು ಬಂದು ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅಂದ್ರೆ ಒಳ್ಳೆ ಆಕ್ಟರ್ ಸರ್, ತುಂಬಾ ಒಳ್ಳೆ ಆಕ್ಟರ್, ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಇನ್ನು ಹೆಚ್ಚು ಫಿಲಿಂ ಮಾಡ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.